ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಶೀಲ್ವಂತ್. ಇದೇನು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಶ್ರೀ ಸಿಮೆಂಟ್ ಕಂಪನಿ ಏನಿದೆ, ಇದು CSR ಚಟುವಟಿಕೆ ಒಂದು ಯಾವುದೋ ಒಂದು ರಸ್ತೆ ಅಲ್ಲಿ ಪಂಚಾಯತಿ ಹೋಗಿ ಭೇಟಿ ಕೊಟ್ಟಾಗ ಒಂದು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ರಸ್ತೆ ಒಂದು ನಿರ್ಮಾಣ ಮಾಡೋದು ಬಿಟ್ಟು ಬೇರೆ ಯಾವುದೂ ಕೆಲಸ ಮಾಡಿರೋದಿಲ್ಲ ಇದು CSRನಲ್ಲಿ. ಮತ್ತು ಇದು ಕೊರೋನಾ ಮೊಮೆಂಟ್ನಲ್ಲಿ ಕೆಲವು ಆಸ್ಪತ್ರೆಗಳಿಗೆ ವೈದ್ಯಕೀಯ ಸೇವೆಗಳು ಒದಗಿಸಿರ್ತಾರೆ, ಇವರು ಸಾಮಗ್ರಿಗಳು ಒದಗಿಸಿರ್ತಾರೆ ಇವರು ಕೊರೋನಾ ಟೈಮಿಗೆ. ಅದು ಮಾತ್ರ ಗಮನಕ್ಕೆ ಬಂದಿರಿದೆ. ಅಂದರೆ ನಾನು ಹೇಳೋದು ವಿಷಯ ಏನಪ್ಪ ಅಂದರೆ, ಯಾವುದೇ ಒಂದು ಕಂಪನಿ 500 ಕೋಟಿಗಿಂತ ಹೆಚ್ಚಿಗೆ ಏನಾದರೂ ಪ್ರಾಫಿಟ್ ಹೊಂದ್ತಾ ಇದ್ದರೆ ಆ ಕಂಪ್ನಿ ಮತ್ತು 500ರಿಂದ 1000 ಕೋಟಿ. ಸೊ ಶ್ರೀ ಸಿಮೆಂಟ್ ಕಂಪನಿ ಸುಮಾರು ಏನಿಲ್ಲ ಅಂದರೆ ಒಂದು ಘಟಕ ಹೋಗಿ 2 ಘಟಕ ನಿರ್ಮಾಣ ಮಾಡಿದೆ. 2013-14ರಿಂದ ಏನಂತ ಸಿಮೆಂಟ್ ಘಟಕ ಕಟ್ಟಡ ಪರವಾನಗಿ ತೊಗೊಳ್ಳಾರದೆ ನಿರ್ಮಾಣ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಇವಾಗ ರೀಸೆಂಟಾಗಿ ಇದು 2ನೇ ಘಟಕ ಕೂಡ ನಿರ್ಮಾಣ ಆಗ್ತಾಯಿದೆ. ಅದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹೀಗಾಗಿ ಪ್ರಾಫಿಟ್ ಆದಂತೆ 1ರಿಂದ 2 ಘಟಕ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಸುಮಾರು ಏನಿಲ್ಲ ಅಂದರೆ 3 ವರ್ಷದಿಂದ ಏನು ಆದಾಯ ಇರ್ತದೆ ಪ್ರಾಫಿಟ್, ಕಾಯ್ದೆ ಕಾನೂನು ಪ್ರಕಾರ ಏನು ಹೇಳ್ತದಪ್ಪ ಅಂದರೆ, ಕಾಯ್ದೆ 3 ವರ್ಷದಿಂದ ಏನು ಪ್ರಾಫಿಟ್ ಇದೆ ಅದರ 2% ಇದು ತೆಗೆದಿಡಬೇಕು. CSR ಅಂತ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಅಂದರೆ ಸಾಮಾಜಿಕ ಜವಾಬ್ದಾರಿ ಇದೆ ಅವ್ರದ್ದು. ಇಲ್ಲಿ ಪರಿಸರ ಏನು ಹಾಳು ಮಾಡ್ತಾರೆ ಏನಿಲ್ಲ ಅದು ಸರಿದೂಗಿಸ್ಬೇಕಂತ ತಿಳ್ಕೊಂಡು ಇವರು 2%, ಅದು ಕಾಯ್ದೆನೇ ಹೇಳ್ತದೆ 2% ತೆಗೆದಿಡ್ಬೇಕಂತ. ಇವರು ಸುಮಾರು 2,000 ಕೋಟಿ 2,000 ಕೋಟಿ ಅಂದರೆ 2 40 ಕೋಟಿ 40 ಕೋಟಿ ಪ್ರತಿ 3 ವರ್ಷಕ್ಕೊಮ್ಮೆ ಇವ್ರು ತೆಗೆದಿಡಬೇಕು. 40 ಕೋಟಿ 3 ವರ್ಷಕ್ಕೊಮ್ಮೆ ಅಂದರೆ ಇಲ್ಲಿವರೆಗೆ ಅದು 3-4 ಪಟ್ಟು ಆಗ್ತದೆ. ಅಂದರೆ 3 ಪಟ್ಟು ಹಿಡಿದ್ರು ಕೂಡ 4-3 120 ಕೋಟಿ ಆಗ್ತದೆ ಸ್ನೇಹಿತರೆ. 2,000 ಕೋಟಿ ಪ್ರಾಫಿಟ್ ಅಂದರೆ 3 ವರ್ಷದಿಂದ ನೆಟ್ ಪ್ರಾಫಿಟ್ ತೆಗೆದರೆ 40 ಕೋಟಿ ಹಂಗೆ 3 ವರ್ಷಕ್ಕೆ ಒಂದು ಸರ್ತಿ ಆದರೆ ಇಲ್ಲಿವರೆಗೂ ಅವೇನು ಪ್ರೊಡಕ್ಷನ್ ಪ್ರಾರಂಭ ಮಾಡಿದ್ದಾರೆ ಶ್ರೀ ಸಿಮೆಂಟ್ ಕಂಪ್ನಿ. ಅಲ್ಲಿಂದ ಇಲ್ಲಿವರೆಗೆ ನೋಡಿದ್ರೆ 120 ಕೋಟಿ ಖರ್ಚು ಮಾಡಬೇಕಾಗಿತ್ತು ಇಲ್ಲಿ ಈ ಪ್ರದೇಶದಲ್ಲಿ. ಆ 120 ಕೋಟಿ ಕಣ್ಣಿಗೆ ಕಾಣ್ತಾ ಇಲ್ಲ. ಆ 120 ಕೋಟಿ ಎಲ್ಲಿ ಹೋಗಿದೆ? ಈ ಕಂಪ್ನಿಗಳು ಏನು ಮಾಡ್ತಾ ಇದ್ದಾವೆ? CSRನಲ್ಲಿ ಸರ್ಕಾರ CSR ಆ್ಯಕ್ಟಿವಿಟಿ ತೊಗೊಳ್ಬೇಕಂತ ಹೇಳ್ತದೆ. ಸರ್ಕಾರಿ ಶಾಲಾ ಕಟ್ಟಡಗಳು ಕಟ್ಟಬೇಕಂತದೆ. ಯಾರು ಕೊಡ್ತಾರೆ, ಯಾರಿಲ್ಲ, ಎಲ್ಲಿ ಕೆಲಸ ಆಗ್ತಾಯಿದೆ ಒಂದೂ ಗೊತ್ತಾಗ್ತಾ ಇಲ್ಲ. CSR ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದು ಎಲ್ಲ ಕಂಪ್ನಿಗಳು CSR ಬಗ್ಗೆ ಕೇಳಿ, ನಾನು ಜಿಲ್ಲಾಧಿಕಾರಿಗೂ ಕೇಳೀನಿ, JD ಅವ್ರಿಗೆ, ಜಾಯಿಂಟ್ ಡೈರೆಕ್ಟರ್ ಕೇಳೀನಿ, ಜಿಲ್ಲಾ ಕೈಗಾರಿಕೆ ಕೇಂದ್ರ. ಅಲ್ಲಿ ಯಾರ ಹತ್ರನೂ ಮಾಹಿತಿ ಇಲ್ಲ. ಮತ್ತು ಪಂಚಾಯತಿಗೂ ಕೇಳೀನಿ, ಪಂಚಾಯತಿದ ಹತ್ರನೂ ಯಾರ್ದೂ ಮಾಹಿತಿ ಇಲ್ಲ. ಹೀಗಾಗಿ ಅಲ್ಲಿ CSR ಏನು ಕೆಲಸ ಮಾಡ್ತಾರೆ ಅದು ಯಾರ ಗಮನಕ್ಕೂ ಇಲ್ಲ. ಹೀಗಾಗಿ ಶ್ರೀ ಸಿಮೆಂಟ್ ಕಂಪ್ನಿ ಏನಿತ್ತು ಅದು 120 ಕೋಟಿ, ಸುಮಾರು 120 ಕೋಟಿ CSR ಚಟುವಟಿಕೆ ಕೈಗೊಳ್ಳಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಆ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ. ಅದು 120 ಕೋಟಿ ಎಲ್ಲಿ ಹೋಗಿದೆ ಅದೆಲ್ಲ ತನಿಖೆ ಮಾಡಬೇಕು. ಈ ಕಂಪ್ನಿಗಳು ಈ ರೀತಿ ಸರಿಯಾದ ಟ್ಯಾಕ್ಸ್ ಕಟ್ಟಲ್ಲ, CSR ಚಟುವಟಿಕೆ ಇಲ್ಲ, ಸ್ಥಳೀಯರಿಗೆ ಉದ್ಯೋಗ ಇಲ್ಲ, ರೈತರಿಗೆ ಸರಿಯಾದ ಭೂಮಿ ಬೆಲೆ ಇಲ್ಲ, ಮತ್ತು ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಉದ್ಯೋಗ ಇಲ್ಲ, ಉದ್ಯೋಗ ನೀಡಿದರೆ ಸರಿಯಾಗಿ ಸಂಬಳ ಇಲ್ಲ. ಹೀಗಾಗಿ ಅನೇಕ ಸಮಸ್ಯೆಗಳಿವೆ. ಇದರ ಬಗ್ಗೆ ಜನಪ್ರತಿನಿಧಿಗಳಿಗೂ ಆಗಲಿ ಅಧಿಕಾರಿಗಳಾಗಲಿ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. 15-16 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಬಂದಿದ್ರು ಇವ್ರು ಯಾರೂ ಕ್ರಮ ಕೈಗೊಳ್ತಿಲ್ಲ. ಹೀಗಾಗಿ ಇದೊಂದು ಕಾರಣ ಸ್ನೇಹಿತರೆ. ಈ ಕಂಪ್ನಿಗಳು ಯಾಕೆ ಕುಡಿಬೇಕೆಂಬುದಕ್ಕೂ ಒಂದು ವೇಳೆಗೆ ಅದೇ ಅಮೌಂಟ್ ಕೊಟ್ಟಿದ್ದರೆ ಇಲ್ಲಿವರೆಗೂ ಅನೇಕ ಚಟುವಟಿಕೆಗಳು ಕೈಗೊಳ್ಳಬೇಕಾಗಿತ್ತು. ಮತ್ತು ಇದು ಏನು ನಾವು ಹಿಂದುಳಿದವರು ಅಂತ ಅನಿಸ್ಕೋತಿದ್ದೀವೋ ಇದು ಮುಂದುವರೆದ ಅಂತ ಅನಿಸ್ಕೋಬೇಕಾಗಿತ್ತು. ಅವರು ಇಂಥ ಕಂಪ್ನಿಗಳು ಬಂದಿದ್ದರು ಸಲ ಮತ್ತಿಟ್ಟು ಹಿಂದುಳಿದೀವಿ, ಮತ್ತಿಟ್ಟು ಪೊಲ್ಯೂಷನ್ ಆಗಿದೆ, ಮತ್ತಿಟ್ಟು ಪರಿಸರ ಹಾಳು ಮಾಡ್ತಾಯಿದ್ದಾರೆ, ಉದ್ಯೋಗ ಇಲ್ಲ, ಮತ್ತು ಗುಳಿ ಹೋಗುವ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಈ ಕಂಪ್ನಿಗಳು ಯಾವುದೇ ಕಾರಣಕ್ಕಾಗಿ ನಮಗೆ ಬೇಕಾಗಿಲ್ಲ. ಈ ಕಂಪ್ನಿಗಳು ನಮಗೆ ಮೂಲೆ ಗುಂಪ ಮಾಡಿಟ್ಟಿದ್ದಾವೆ. ಇವು ಯಾವುದೇ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಈ ಕಂಪ್ನಿ ಇದ್ರೂ ಅಷ್ಟೇ, ಇರಲಿ ಅಂದರೂ ಅಷ್ಟೇ, ಶೀಘ್ರದಲ್ಲಿ ಈ ಕಂಪ್ನಿ ಬಗ್ಗೆ ಜಿಲ್ಲಾಧಿಕಾರಿಗಳಲ್ಲಿ ಸರ್ಕಾರದಲ್ಲಿ ಕ್ರಮ ಕೈಗೊಳ್ಳಬೇಕು. ಮತ್ತು ಇದರ ಕುರಿತು 120 ಕೋಟಿ ಏನಿದೆ, ಇದು CSR ಅಮೌಂಟು ಏನಾಗಿದೆ ಎಂಬುದು ಕೂಡಲೇ ಜನರು ಮತ್ತು ಬೆನಕಳ್ಳಿ ಗ್ರಾಮಸ್ಥರು ಅಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೇಳಬೇಕು.
ಅಲ್ಲಿ ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಿ ಹೋಗಿ ಕೇಳಬೇಕು ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಕೇಳಬೇಕು. ಇವು ಅಮೌಂಟ್ ಏನಾಗಿದೆ, CSR ಚಟುವಟಿಕೆ ಯಾಕೆ ಕೈಗೊಳ್ತಾ ಇಲ್ಲ ಮತ್ತು ಆ ಅಮೌಂಟ್ ಏನಾಗಿದೆ ಅದ್ರ ಬಗ್ಗೆ ಸಾರ್ವಜನಿಕರು ಮತ್ತು ಏನು ಊರಿನ ಗಣ್ಯರು ಏನಾರ ಅವರೆಲ್ಲ ಕೇಳಬೇಕು. ಇದ್ರ ಬಗ್ಗೆ ಈ ಕಂಪ್ನಿ ಬಗ್ಗೆ ಇದು ಮತ್ತು ಕಂಪ್ನಿ ನಮಗೆ ಒತ್ತಿಡೋದು ಕೆಲಸ ಮಾಡ್ತಿದೆ. ಏನು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಥವಾ ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ, ಇದು ಬಯಲಿಗೆ ಬರಬೇಕು. ಇದ್ರ ಬಗ್ಗೆ ತಾವು ಗ್ರಾಮಸ್ಥರು, ಕೋಡ್ಲ ಗ್ರಾಮಸ್ಥರು ಮತ್ತು ಬೆನಕಳಿ ಗ್ರಾಮಸ್ಥರು ಮತ್ತು ಏನು ಕಂಪ್ನಿ ಸರೌಂಡಿಂಗ್ ಏನು 10 ಹಳ್ಳಿ ಗ್ರಾಮಸ್ಥರಾರ ಅದ್ರ ಬಗ್ಗೆ ಕೇಳ್ಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.